ಸಾಧ್ಯತೆ, ಹೊರಗಡೆ ಬಿಡಿಸೋದಕ್ಕೆ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವಂಥ ವಿಚಾರಗಳು ಈಗ ಭಾರತದ ಮುಂದೆ ಆಪ್ಷನ್ಗಳಿದೆ. India had informed about counter-terrorism action it took yesterday against a terrorist training camp of Jaish-e-Mohammed in Pakistan, based on credible evidence that Jaish-e-Mohammed intended to launch more attacks. Against this counter-terrorism action, Pakistan has responded this morning by using its Air Force to target military installations on the Indian side. Due to our high state of readiness and alertness, Pakistan's attempts were foiled successfully. The Pakistan Air Force was detected and the Indian Air Force responded instantly. In that aerial engagement, one Pakistan Air Force fighter aircraft was shot down by a MiG-21 Bison of the Indian Air Force. The Pakistani aircraft was seen by ground forces falling from the sky on the Pakistan side. In this engagement, we have unfortunately lost one MiG-21. The pilot is missing in action. Pakistan has claimed that he is in their custody. We are ascertaining the facts. India had ವಿದೇಶಾಂಗ ಸಚಿವಾಲಯದ ಅಧಿಕಾರಿ ನಡೆಸಿದಂತಹ ಸುದ್ದಿಗೋಷ್ಠಿ ಇದು. ಅನ್ಫಾರ್ಚುನೇಟ್ಲಿ ನಾವು ಒಂದು MiG-21 ವಿಮಾನವನ್ನು ಕಳೆದುಕೊಂಡಿದ್ದೀವಿ, ಅದರ ಜೊತೆಗೆ ಪೈಲಟ್ ಕೂಡ ಮಿಸ್ಸಿಂಗ್ ಆಗಿದ್ದಾರೆ. ಪಾಕಿಸ್ತಾನ ಕ್ಲೇಮ್ ಮಾಡಿಕೊಳ್ತಾ ಇದೆ ಮಿಸ್ಸಿಂಗ್ ಆಗಿರುವಂಥ ಪೈಲಟ್ ನಮ್ಮ ವಶದಲ್ಲಿದ್ದಾರೆ ಅಂತ ಹೇಳಿಕೊಂಡಿದೆ. ವಶದಲ್ಲಿರುವಂಥ ಪೈಲಟ್ ನಿಜವಾಗ್ಲೂ ಕೂಡ ವಶದಲ್ಲಿದ್ದಾರೆ. ಆ ವಿಚಾರವಾಗಿಯೂ ಕೂಡ ನಾವು ತನಿಖೆಯನ್ನು ನಡೆಸ್ತೇವೆ ಎನ್ನುವಂಥ ವಿಚಾರವನ್ನು ವಕ್ತಾರ ರವೀಶ್ ಕುಮಾರ್ ಹೇಳ್ತಾ ಇದ್ರು. ಇಲ್ಲಿ ಪಾಕ್ನ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದು ನಿಜ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ರು ರವೀಶ್ ಕುಮಾರ್ ವಿದೇಶಾಂಗ ಇಲಾಖೆಯ ವಿದೇಶಾಂಗ ಸಚಿವಾಲಯದ ವಕ್ತಾರರು ಇವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಹೌದು ನಾವು ಒಂದು ಫೈಟರ್ ಜೆಟ್ಟನ್ನು ಹೊಡೆದುರುಳಿಸಿದ್ದೀವಿ F-16. ಯಾವಾಗ ಅದು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಿಗ್ ಮೂಲಕ ಅದನ್ನು ನಾವು F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೀವಿ. ಆದರೆ MiG-21 ನಾಪತ್ತೆಯಾಗಿದೆ, ಅಂದರೆ ಪತನ ಆಗಿದೆ. ಅದಾದ ನಂತರದಲ್ಲಿ ಪೈಲಟ್ ಮಿಸ್ಸಿಂಗ್ ಆಗಿದ್ದಾರೆ ಎನ್ನುವಂಥ ವಿಚಾರವನ್ನು ಕೂಡ ರವೀಶ್ ಕುಮಾರ್ ಹೇಳ್ತಾ ಇದ್ರು. ಇನ್ನು ನಿಜವಾಗ್ಲೂ ಕೂಡ ಅಭಿನಂದನ್ ಪಾಕಿಸ್ತಾನದ ವಶದಲ್ಲಿ ಇದ್ದರೆ ಯಾವ ರೀತಿಯಾಗಿ ಅವರನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಅಭಿನಂದನ್ ಅವರನ್ನು ಯಾವ ರೀತಿಯಾಗಿ ಪಾಕಿಸ್ತಾನದಿಂದ ಬಿಡುಗಡೆಗೊಳಿಸ್ಬೋದು, ಏನಿದೆ ಭಾರತದ ಮುಂದೆ ಆಪ್ಷನನ್ನು ನೋಡ್ತಾ ಹೋದರೆ ಬಿಡಿಸ್ತರೋದಕ್ಕೆ ಇರುವಂಥ ಹಾದಿ ಯಾವುದು, ಅಂದರೆ ಅಭಿನಂದನ್ ಅವರನ್ನು ಪಾಕಿಸ್ತಾನದ ವಶದಿಂದ ಬಿಡಿಸ್ಕೊಂಡು ಬರೋದಕ್ಕೆ ಇರುವಂಥ ಆಪ್ಷನ್ಗಳು ಯಾವುದು ಅಂತ ನೋಡ್ತಾ ಹೋದರೆ, ಭಾರತ ರಾಜತಾಂತ್ರಿಕ ಮಾತುಕತೆಯ ಮೂಲಕವಾಗಿ ಅಭಿನಂದನ್ ಅವರನ್ನು ಬಿಡಿಸ್ಕೊಂಡು ಬರ್ಬೋದು. ರಾಜತಾಂತ್ರಿಕವಾಗಿರುವಂಥ ಮಾರ್ಗ ಅದು. ಡಿಪ್ಲೊಮೆಸಿನಲ್ಲಿ ಹೋಗಿ ಮಾತನಾಡಿ ಪಾಕಿಸ್ತಾನದ ಜೊತೆಗೆ ಮಾತುಕತೆಯ ಮೂಲಕ ಅವರನ್ನು ಬಿಡಿಸ್ಕೊಂಡು ಬರುವಂಥ ಸಾಧ್ಯತೆ ಇದೆ. ಇಲ್ಲ ನೆಕ್ಸ್ಟ್ ಆಪ್ಷನ್ ಏನು ಅಂತ ನೋಡ್ತಾ ಹೋದರೆ, ಪಾಕಿಸ್ತಾನದ ವಿರುದ್ಧ ವಿಶ್ವಸಂಸ್ಥೆಗೆ ಭಾರತ ದೂರು ನೀಡುವಂಥ ಸಾಧ್ಯತೆ ಇದೆ. ಪಾಕಿಸ್ತಾನದ ವಿರುದ್ಧ ದೂರನ್ನು ನೀಡುತ್ತೆ. ಯುದ್ಧ ಏನೇನು ನಡೀತು, ಏನೇನು ಆಯಿತು, ಏನೇನು ವಿಚಾರ ನಡೀತು ಅನ್ನುವಂಥದ್ದನ್ನು ಸವಿವರವಾಗಿ ವಿಶ್ವಸಂಸ್ಥೆಗೆ ದೂರನ್ನು ನೀಡ್ಬೋದು. ದೂರು ನೀಡುವಂಥ ಸಂದರ್ಭದಲ್ಲಿ ನಮ್ಮ ಒಬ್ಬ ಪೈಲಟ್ ಅಲ್ಲಿದ್ದಾರೆ, ಅವರಿರೋದು ಕನ್ಫರ್ಮೇಷನ್ ಆದ ನಂತರದಲ್ಲಿ ಇರುವಂಥ ಒಂದಷ್ಟು ವಿಚಾರ ಇವು. ನಮ್ಮ ಪೈಲಟನ್ನು ಒಬ್ಬರನ್ನು ಅವರು ಕಸ್ಟಡಿಗೆ ತಗೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ವಿಶ್ವಸಂಸ್ಥೆಯ ಮುಂದೆಯೂ ಕೂಡ ದೂರು ನೀಡಬಹುದು. ಇನ್ನು ಅಂತಾರಾಷ್ಟ್ರೀಯ ಕೋರ್ಟ್ಗೆ ಕೇಸನ್ನು ಕೊಂಡೊಯ್ಯಬಹುದು. ಇನ್ನು ಅಂತಾರಾಷ್ಟ್ರೀಯ ಕೋರ್ಟ್ ಏನಿದೆ, ಅಂತಾರಾಷ್ಟ್ರೀಯ ಕೋರ್ಟ್ಗೂ ಕೂಡ ಈ ಕೇಸನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಭಿನಂದನ್ ಅವರನ್ನು ಬಿಡಿಸ್ಕೊಂಡು ಬರುವಂಥ ಸಾಧ್ಯತೆ ಇದೆ. ಇವಿಷ್ಟು ಮಾರ್ಗಗಳು ಭಾರತದ ಮುಂದೆ ಇರುವಂಥ ಆಯ್ಕೆಗಳಿವು. ಈ ಆಯ್ಕೆಯನ್ನು ಇಟ್ಕೊಂಡು ಭಾರತ ಯಾವುದನ್ನು ಆಯ್ಕೆ ಮಾಡಿಕೊಂಡು ಇರುವಂಥ ದಾರಿಗಳು ಯಾವುದು, ಮಾರ್ಗ ಯಾವುದು, ಆ ಮಾರ್ಗದಲ್ಲಿ ಯಾವ ಮಾರ್ಗವನ್ನು ಬಳಸಿಕೊಂಡು ಭಾರತ ಅಭಿನಂದನ್ ಅವರನ್ನು ತರೋದಕ್ಕೆ ಪ್ರಯತ್ನ ಪಡುತ್ತೆ. ಇಲ್ಲಿ ಒಂದೊಮ್ಮೆನಾದರೂ ಅಭಿನಂದನ್ ಪಾಕಿಸ್ತಾನ ಕ್ಲೇಮ್ ಮಾಡ್ಕೊಳ್ಳೋ ಹಾಗೆ ವಿಂಗ್ ಕಮಾಂಡರ್ ಅಭಿನಂದನ್ ನಿಜವಾಗ್ಲೂ ಕೂಡ ಪಾಕಿಸ್ತಾನದ ವಶದಲ್ಲಿ ಇದ್ದರೆ ಅವರನ್ನು ಯಾವ ರೀತಿಯಾಗಿ ಹೊರಗಡೆ ತರಬೇಕು ಅನ್ನುವಂಥ ನಿಟ್ಟನ್ನು ಕೂಡ ಇರುವಂಥ ಒಂದಷ್ಟು ಆಪ್ಷನ್ಗಳಿವು. ಏನೋ ಅವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಇರುವಂಥ ವಿಚಾರವನ್ನು ನೋಡ್ತಾ ಹೋದರೆ ವಿದೇಶಾಂಗ ಸಚಿವಾಲಯದ ವಕ್ತಾರರು ಹೇಳ್ತಾ ಇದ್ರು, ಹೌದು ನಾವು F-16 ಹೊಡೆದುರುಳಿಸಿದ್ದೀವಿ, ಆದರೆ ನಮ್ಮ ಒಬ್ಬ ಪೈಲಟ್ ಮಿಸ್ ಆಗಿದ್ದಾರೆ. ಆದರೆ ಪಾಕಿಸ್ತಾನ ಕ್ಲೇಮ್ ಮಾಡ್ಕೊಳ್ತಾ ಇದೆ
ನಮ್ಮಲ್ಲಿದ್ದಾರೆ ಎನ್ನುವಂಥ ವಿಚಾರ. ಈಗ ಭಾರತದ ಮುಂದೆ ಇರುವಂಥ ಆಯ್ಕೆಗಳನ್ನು ನೋಡ್ತಾ ಹೋದರೆ ರಾಜತಾಂತ್ರಿಕ ಮಾರ್ಗದ ಮೂಲಕವಾಗಿ ಬಿಡಿಸ್ಕೊಂಡು ಬರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಮುಂದೆ ಹೋಗ್ಬೋದು, ಇಲ್ಲ ವಿಶ್ವಸಂಸ್ಥೆಗೂ ಕೂಡ ದೂರನ್ನು ನೀಡುವಂಥ ಸಾಧ್ಯತೆ ಇದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಇನ್ನೊಂದು BSFನಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ, ಗಡಿಯಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಎನ್ನುವಂಥ ವಿಚಾರ. ಏನಿದೆ ಹೆಚ್ಚಿನ ಮಾಹಿತಿ ಹರೀಶ್? ಹೌದು ಆನಂದ್, ಬೆಳಗ್ಗಿನಿಂದಲೂ ಕೂಡ ದೆಹಲಿಯಲ್ಲಿ ಸಾಕಷ್ಟು ಸಭೆಗಳು ನಡೆದಿದೆ. ಗೃಹ ಇಲಾಖೆ ಕಾರ್ಯದರ್ಶಿಗಳು ಹಾಗೂ ರಕ್ಷಣಾ ಇಲಾಖೆ ಕಾರ್ಯದರ್ಶಿಗಳೊಂದಿಗೆ ಅಜಿತ್ ದೋವಲ್ ಅವರು ಮಾತುಕತೆಯನ್ನು ನಡೆಸಿದ್ರು. ಆನಂತರ ಅಲ್ಲಿಂದ ಬಂದಂತಹ ಮಾಹಿತಿಯನ್ನು, ಅಂದ್ರೆ ಗೃಹ ಇಲಾಖೆ ಯಾವ ರೀತಿಯಾದಂತಹ ಕ್ರಮವನ್ನ ಗಡಿ ಪ್ರದೇಶದಲ್ಲಿ ಕೈಗೊಂಡಿದೆ, ಅದ್ರ ಜೊತೆಗೆ ಗಡಿ ಪ್ರದೇಶದ ಗ್ರಾಮಗಳಿರ್ತಕ್ಕಂಥ ಜನರನ್ನ ಯಾವ ರೀತಿಯಾಗಿ ಬೇರೆ ಕಡೆ ಸಾಗಿಸಲಾಗಿದೆ, ಒಂದು ರೀತಿಯಾಗಿ ರಕ್ಷಣೆಯನ್ನ ಕೊಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾಗಿ ಯಾವ ರೀತಿಯಾದಂತಹ ರಕ್ಷಣೆಯನ್ನ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದ ವರದಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಜಿತ್ ದೋವಲ್ ಅವರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಿಲಿಟರಿ ಯಾವ್ಯಾವ ರೀತಿಯಾದಂತಹ ಪ್ರತಿದಾಳಿಯನ್ನ ನಡೆಸಲಿಕ್ಕೆ ಸಿದ್ಧ ಇದೆ, ಯಾವ ರೀತಿಯಾದಂತಹ ಸಶಸ್ತ್ರಗಳನ್ನ ಪೂರೈಕೆ ಮಾಡಲಾಗಿದೆ ಗಡಿ ಭಾಗಗಳಿಗೆ ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ರಕ್ಷಣಾ ಇಲಾಖೆ ಮಂತ್ರಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಸಂಪೂರ್ಣ ಸಭೆಗಳ ಮೇಲೆ ಸಭೆಗಳು ನಡೀತಾ ಇತ್ತು. ಆದ್ರೆ ಸಂಜೆ 3:30 ಸುಮಾರಿಗೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅಧಿಕಾರಿಗಳು ಹೇಳ್ತಾರೆ, ಹೌದು ಭಾರತದ ಪೈಲಟ್ ಒಬ್ರು ಮಿಸ್ ಆಗಿರುವಂತಹದ್ದು ನಿಜ, ಆದ್ರೆ ಅವರು ಪಾಕಿಸ್ತಾನದ ಜೊತೆ ಸಿಕ್ಕಿ ಹಾಕಿಕೊಂಡಿದ್ದಾರೋ, ಪಾಕಿಸ್ತಾನದ ಸೈನಿಕರ ಜೊತೆ ಇದ್ದಾರೋ ಇಲ್ವಾ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಪಾಕಿಸ್ತಾನ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ನಾವು ಭಾರತದ ಪೈಲಟ್ ಅನ್ನ ಬಂಧಿಸಿದ್ದೇವೆ, ನಮ್ಮ ವಶದಲ್ಲಿದ್ದಾನೆ ಅನ್ನುವಂಥದ್ದನ್ನ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ಪಾಕಿಸ್ತಾನದ ಕಡೆಯಿಂದ ಯಾವುದೇ ರೀತಿಯಾದ ಬಂದಿಲ್ಲ. ಆದ್ರೆ ಪಾಕಿಸ್ತಾನದ ಮೀಡಿಯಾಗಳು ಹೇಳ್ತಾ ಇರೋ ಪ್ರಕಾರ ಅಭಿನಂದನ್ ಅನ್ನುವಂತಹ ಪೈಲಟ್ ಅನ್ನೋರನ್ನ, ವಿಂಗ್ ಕಮಾಂಡರ್ನ ನಾವು ಸೆರೆ ಹಿಡಿದಿದ್ದೇವೆ, ಪಾಕಿಸ್ತಾನ ಸೈನಿಕರು ಸೆರೆ ಹಿಡಿದಿದ್ದಾರೆ ಅನ್ನುವಂಥದ್ದನ್ನ ಅವರು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾವು ಗಮನಿಸ್ತಾ ಹೋದ್ರೆ ಪಾಕಿಸ್ತಾನದ ವಶದಲ್ಲಿ ಭಾರತದ ಪೈಲಟ್ ಇದ್ದಾರೆ ಅನ್ನುವಂತಹದ್ದು ಸ್ಪಷ್ಟ ಆಗ್ತಾ ಇದೆ. ಆದ್ರೆ ಆತರನ್ನ ಬಿಡಿಸ್ಕೊ ಬರುವುದು ಹೇಗೆ ಅನ್ನುವಂಥದ್ದು ಈಗ ಬಹಳಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಂದ್ರೆ ಯಾವ ಮಾರ್ಗಗಳಿವೆ ಅಭಿನಂದನ್ ಅವ್ರನ್ನ ಬಿಡಿಸ್ಕೊ ಬರೋದಕ್ಕೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ 1999ರಲ್ಲಿ ಅಂದ್ರೆ ಕಾರ್ಗಿಲ್ ಯುದ್ಧಕ್ಕೂ ಮುಂಚೆ ಭಾರತದ ಪೈಲಟ್ ಒಬ್ರು ಪಾಕಿಸ್ತಾನದ ಸೆರೆಗೆ ಸಿಕ್ಕಿದ್ರು. ನಚಿಕೇತನ್ ಅನ್ನುವಂತಹ ಪೈಲಟ್ ಅವರು ಪಾಕಿಸ್ತಾನದ ಸೆರೆಗೆ ಸಿಕ್ಕಿದ್ರು. ಆ ನಂತರ ಕೆಲವು ದಿವಸಗಳ ನಂತರ ಪಾಕಿಸ್ತಾನದಿಂದ ಅವರನ್ನ ಬಿಡಿಸ್ಕೊ ಬರಲಾಯಿತು. ಅಂದ್ರೆ ವಿಶ್ವಸಂಸ್ಥೆ ಮಧ್ಯ ಪ್ರವೇಶವನ್ನ ಮಾಡಿ ಭಾರತ ಹಾಗೂ ಪಾಕಿಸ್ತಾನದ ರಾಯಭಾರಿಗಳ ಜೊತೆ ಚರ್ಚೆಯನ್ನ ನಡೆಸಿ ಆನಂತರ ನಚಿಕೇತನ್ ಅವರನ್ನ ಬಿಡುಗಡೆ ಮಾಡ್ಕೊಂಡು ಬರಲಾಗಿತ್ತು. ಇದಾದ ನಂತರ ಅದೇ ಆ ಪ್ರಕರಣವನ್ನ ಈ ಪ್ರಕರಣಕ್ಕೆ ಹೋಲಿಸಿ ನೋಡೋದಾದ್ರೆ ಅಭಿನಂದನ್ ಅವರನ್ನ ಕರೆದುಕೊಂಡು ಬರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಲಾಗ್ತಿದೆ. ಈಗ ವಿಶ್ವಸಂಸ್ಥೆಯ ಮೊರೆ ಹೋಗ್ತಾರೋ ಅಥವಾ ಅಂತಾರಾಷ್ಟ್ರೀಯ ಕೋರ್ಟ್ ಮೊರೆ ಹೋಗ್ತಾರೋ ಅಥವಾ ರಾಜತಾಂತ್ರಿಕ ವಿಚಾರವಾಗಿ ಮಾತುಕತೆಯನ್ನು ನಡೆಸಿ ಅಭಿನಂದನ್ ಅವರನ್ನ ಬಿಡಿಸ್ಕೊಂಡ್ ಬರ್ತಾರ ಅನ್ನುವಂತ ಸಾಕಷ್ಟು ಕುತೂಹಲಗಳು ಇರ್ತಕ್ಕಂಥದ್ದು. ಮುಖ್ಯವಾಗಿ ಅಭಿನಂದನ್ ಅವರಿಗೆ ಅಲ್ಲಿ ಹಿಂಸೆಯನ್ನ ನೀಡಿರೋದು ಸ್ಪಷ್ಟ ಆಗ್ತಿದೆ. ಯಾವಾಗ ಪಾಕಿಸ್ತಾನದ ಪಾಕ್ ಆಕ್ರಮಿತ ಗಡಿಗೆ ಭಾರತದ ವಿಮಾನ ಹೋಗುತ್ತೆ, MiG-21, ಈ ವಿಮಾನ ಪತನ ಆಗುತ್ತೆ. ಅಂತ ಸಂದರ್ಭದಲ್ಲಿ ಪ್ಯಾರಾಚೂಟ್ ನಿಂದ ಹಾರುವಂತಹ ಸಂದರ್ಭದಲ್ಲಿ ಪ್ಯಾರಾಚೂಟ್ ನಿಂದ ನೆಗೆದು ತನ್ನ ರಕ್ಷಣೆಯನ್ನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಗಡಿಯನ್ನ ದಾಟಿ ಆ ಕಡೆ ಬಿದ್ದಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಆ ಪಾಕಿಸ್ತಾನ ಸೈನಿಕರು ಅಭಿನಂದನ್ ಅವರನ್ನ ಸೆರೆ ಹಿಡಿದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಅವರನ್ನ ಬಿಡಿಸ್ಕೊ ಬರುವಂತಹ ದಾರಿಗಳ ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇನ್ನು ಮುಖ್ಯವಾಗಿ ಈ ಚರ್ಚೆಯ ನಡುವೆನೆ ಪಾಕಿಸ್ತಾನ ಹಾಗೂ ಭಾರತದ ಗಡಿಯ ಭಾಗದಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಈಗಲೂ ಕೂಡ ಮುಂದುವರೆದಿದೆ. ಗುಂಡಿನ ಚಕಮಕಿ ನಡೀತಾ ಇರತಕ್ಕಂಥದ್ದು. ಈ ಒಂದು ಬೆಳವಣಿಗೆಗಳ ನಡುವೆ ಪಾಕಿಸ್ತಾನ ಪ್ರಧಾನಿಯು ಕೂಡ ಒಂದು ವಿಡಿಯೋವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ, ಹೇಳಿಕೆಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಅದು ಕೂಡ 7 ಬಾರಿ ಎಡಿಟ್ ಆಗಿದೆ. ಈಗ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಹೇಳ್ತಿರ್ತಕ್ಕಂಥದ್ದು, ಯುದ್ಧ ಅನ್ನುವಂತಹದ್ದು ನನ್ನ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಇರ್ತಕ್ಕಂಥ ಯುದ್ಧ ಅಲ್ಲ. ಈ ಯುದ್ಧ ಒಮ್ಮೆ ಶುರು ಆಯ್ತು ಅಂತಂದ್ರೆ ನಾವಿಬ್ಬರು ಕೂಡ ಕಂಟ್ರೋಲ್ ಮಾಡಕ್ಕಾಗಲ್ಲ. ಯುದ್ಧ ಅನ್ನುವಂಥದ್ದು ಸಾಕಷ್ಟು ಹಾನಿ ಉಂಟು ಮಾಡುತ್ತೆ. ಅದು ಪಾಕಿಸ್ತಾನಕ್ಕೂ ಹಾನಿ ಉಂಟು ಮಾಡುತ್ತೆ, ಭಾರತಕ್ಕೂ ಹಾನಿ ಉಂಟಾಗುತ್ತೆ. ಹಾಗಾಗಿ ನಾವು ಯುದ್ಧ ಮಾಡ್ಲಿಕ್ಕೆ ತಯಾರಿಲ್ಲ ಅನ್ನುವಂಥದ್ದನ್ನ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಸ್ಪಷ್ಟಪಡಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕೂಡ ಹೇಳಿದ್ದಾರೆ, ನಾವು ಮಾತುಕತೆಗೆ ಸಿದ್ಧ, ನಾವು ಯಾವುದೇ ರೀತಿಯಾದಂತಹ ಕೂತು ಮಾತಾಡುವ ಬಗ್ಗೆ ನಾವು ಸದಾ ಸನ್ನದ್ಧರಾಗಿದ್ದೀವಿ, ಯಾವುದೇ ರೀತಿಯ ಚರ್ಚೆಗೆ ನಾವು ಭಾರತದೊಂದಿಗೆ ಸಿದ್ಧ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಭಾರತದಿಂದ ಈ ಹೇಳಿಕೆಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಭಾರತದಿಂದ ಹೋಗಿಲ್ಲ. ಭಾರತವು ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಈಗ ಒಂದು ವೇಳೆ ಅಭಿನಂದನ್ ಪೈಲಟ್ ಇವರು ಪಾಕಿಸ್ತಾನದ
ಸೈನಿಕರಿಗೆ ಸಿಕ್ಕಿದ್ದೆ ಆದಲ್ಲಿ, ಪಾಕಿಸ್ತಾನದ ವಶದಲ್ಲಿ ಇದ್ದಿದ್ದೇ ಆದಲ್ಲಿ ಪಾಕಿಸ್ತಾನ ಇದು ತನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ಳುತ್ತೆ. ಯಾಕಂತಂದ್ರೆ ಒಂದು ವೇಳೆ ದಾಳಿಯನ್ನ ನಡೆಸಿದ್ರೆ ನಾವು ಅಭಿನಂದನ್ ಅವರಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಸಿದ್ಧ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೂ ಪಾಕಿಸ್ತಾನ ಯೋಚನೆಯನ್ನ ಮಾಡ್ತಿದೆ. ಹಾಗಾಗಿ ಪೈಲಟ್ ಅಭಿನಂದನ್ ಅವರನ್ನ ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡು ಆ ವಿಚಾರವನ್ನ ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡು ಭಾರತದೊಂದಿಗೆ ಶಾಂತಿಯುತ ಮಾತುಕತೆಗೆ ಸಿದ್ಧ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ